ಎಲ್ಲರನ್ನೂ ಸುಲಭವಾಗಿ ನಂಬೋದು, ಎಲ್ಲರ ಮೇಲೂ ಅತಿಯಾದ ಕೇರ್ ತಗೊಳ್ಳೋದು, ನಾವು ಯಾರಿಗೂ ಮೋಸ ಮಾಡದೇ ಇರೋದು, ಇದು ನಮ್ಮ ಬದುಕಲ್ಲಿ ನಾವು ಮಾಡುವಂತಹ ತಪ್ಪು. ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೀನು ಅವ್ರ ಕಡೆ ಗಮನ ಕೊಡೋದನ್ನು ಮೊದಲು ನಿಲ್ಲಿಸು. ಜನ ನಿನ್ನ ಹೊಗಳಲಿ ಅಥವಾ ತೆಗಳಲಿ, ಆದರೆ ನಿನ್ನ ಗಮನ ಮಾತ್ರ ನಿನ್ನ ಗುರಿಯ ಕಡೆ ಇರಲಿ. ಕೆಲವರಿಗೆ ಬೇರೆಯವರ ಕಾಲೆಳೆಯೋದೇ ಕೆಲಸ, ಅದನ್ನೇ ಅವರು ದೊಡ್ಡ ಸಾಧನೆ ಅಂದ್ಕೊಂಡಿರ್ತಾರೆ. ಬದುಕಿಗಾಗಿ ನೀನು ಯಾರನ್ನೂ ಸಹ ಅವಲಂಬಿಸಬೇಡ. ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವಂತಹ ಕಾಲ ಇದು. ಯಾಮಾರಬೇಡ, ಎಚ್ಚೆತ್ಕೋ. ಈ ಬದುಕು ನಿನ್ನದು. ನಿನ್ನ ಬದುಕಿನ ಮನೆಯನ್ನು ಕಟ್ಟಿಕೊಳ್ಳಬೇಕಾಗಿರುವುದು ನೀನೇ. ಅದು ಅರಮನೆಯಾದರೂ ಸರಿ, ಗುಡಿಸಲು ಆದರೂ ಸರಿ. ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಬೀಗದ ಕೈ ಚಿಕ್ಕದು. ಹೇಗೆ ಒಂದು ಚಿಕ್ಕ ಬೀಗದ ಕೈಯಿಂದ ದೊಡ್ಡ ಮನೆಯನ್ನು ನೀನು ಪ್ರವೇಶಿಸುತ್ತೀಯೋ, ಅದೇ ರೀತಿ ಒಂದು ಸಣ್ಣ ಆಲೋಚನೆಯಿಂದ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುಂದೆ ನಡೆಸಲು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಒಬ್ಬ ಜ್ಞಾನಿ ಹೀಗೆ ಹೇಳುತ್ತಾನೆ: ಕಾಲು ಎಳೆಯೋದನ್ನು ಬಿಟ್ಟು ಕೈ ಎಳೆಯಬೇಕು ಅಂತ. ನೀನು ತಿಳ್ಕೊ, ಈ ಜಗತ್ತು ವಿಶಾಲವಾಗಿದೆ. ಈ ಜಗತ್ತು ನೀನಿದ್ರೂ ಇರುತ್ತೆ, ನೀನಿಲ್ಲದೇ ಇದ್ರೂ ಇರುತ್ತೆ. ಇಂತಹ ಜಗತ್ತಿನಲ್ಲಿ ನಿನ್ನ ಹೆಸರು ಶಾಶ್ವತವಾಗಿ ಇರಬೇಕು. ನಿನ್ನನ್ನು ದಡ್ಡನಂತೆ ಬಿಂಬಿಸುವವರ ಮುಂದೆ ನೀನು ದಡ್ಡನಂತೆ ಇರುವುದೇ ಜಾಣತನ. ಅವರ ಮುಂದೆ ನೀನು ನಿನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದು ಅದು ನಿನ್ನ ಸಣ್ಣತನ. ವಾದಿಸದೆ ಮೌನವಾಗಿರುವುದು ಅದು ದೊಡ್ಡತನ. ನಗುನಗುತ್ತಾ ಎದ್ದು ಹೋಗುವುದು ಅದು ನಿನ್ನತನ. ಸಾಕಿದ ನಾಯಿ ಮೋಸ ಮಾಡೋದಿಲ್ಲ, ಅದು ನಿಯತ್ತಿನಿಂದ ಮನೆಯನ್ನು ಕಾಯುತ್ತೆ. ಬೆಳೆಸಿದ ಕತ್ತೆ ದ್ವೇಷ ಬಗೆಯೋದಿಲ್ಲ, ನಿಷ್ಠೆಯಿಂದ ಕೆಲಸ ಮಾಡುತ್ತೆ. ಸಲುಹಿದ ಕುದುರೆ ಕೈ ಕೊಡೋದಿಲ್ಲ, ಕಣ್ಣಿಟ್ಟು ನಮ್ಮನ್ನು ಕಾಪಾಡುತ್ತೆ. ನಾಯಿ, ಕತ್ತೆ, ಕುದುರೆಗಳನ್ನು ನಂಬಿ ಬದುಕ್ಬೋದು, ಆದರೆ ಈ ಮನುಷ್ಯನನ್ನು ನಂಬಿ ಬದುಕೋದಕ್ಕೆ ಆಗಲ್ಲ. ಯಾಕಂದರೆ ಮನುಷ್ಯ ಅಷ್ಟು ಸ್ವಾರ್ಥಿಯಾಗಿದ್ದಾನೆ. ಯಾರನ್ನು ನಂಬಿ ನೀನು ಯಾಮಾರಬೇಡ. ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ, ಅದನ್ನು ಕೊಳ್ಳುವವನಿಗೆ, ಹಾಗೆ ಅದನ್ನು ಮಾರುವವನಿಗೆ, ನೋಡುವವರಿಗಲ್ಲ. ಹಾಗೆ ನಿನ್ನ ಬೆಲೆ ನಿನ್ನ ಹೆತ್ತವರಿಗೆ, ನಿನ್ನ ನಂಬಿದವರಿಗೆ ಮಾತ್ರ ಗೊತ್ತಿರುತ್ತೆ. ವಸ್ತುಗಳಂತೆ ಅವಶ್ಯಕತೆಗಳಿಗೆ ತಕ್ಕಂತೆ ನಿನ್ನನ್ನು ಬಳಸಿಕೊಳ್ಳುವವರಿಗಲ್ಲ. ಎದ್ದೇಳು, ನಿನ್ನ ಜೀವನ ನೀನು ನೋಡಿಕೋ. ಇಲ್ಲಿ ಯಾರ ಮಾತನ್ನು ಕೇಳಿ ನೀನು ಯಾಮಾರಬೇಡ. ನಿನ್ನ ಗುರಿಯ ಕಡೆ ಸಾಗು. ಒಂದು ಒಳ್ಳೆಯ ಸಾಧನೆಯನ್ನು ಮಾಡುವತ್ತ ನಿನ್ನ ಬದುಕು ಸಾಗಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.